ಲಾಂಚ್ ಆಗಿದ್ದು 1 lakh rupees ಇತ್ತು ಐಫೋನ್ ಎಕ್ಸ್. ಬರೀ ನಮ್ಮ ಹತ್ರ ಬಂದ್ಬಿಟ್ಟು ಇವಾಗ 27,000ಗೆ ಐಫೋನ್ ಎಕ್ಸ್ ಸಿಗುತ್ತೆ. ಪಬ್ಜಿ ಲವರ್ಸ್ಗೆ ಬೆಸ್ಟ್ ಫೋನ್ ಇದು. ಯೂಶಲಿ ಸೆಕೆಂಡ್ ಹ್ಯಾಂಡ್ ಫೋನ್ಗೆ ಯಾರು EMI ಆಪ್ಷನ್ಸ್ ಕೊಡಲ್ಲ, ನಾಟ್ ಇವನ್ ಸಿಂಗಲ್ ಸ್ಕ್ರ್ಯಾಚ್. ಹೌದು. ಓಕೆ, ಅರ್ಧ ರೇಟಲ್ಲಿ ಒಂದು ಹೊಸ ಮೊಬೈಲ್ ತಗೋತಾ ಇದ್ದೀರಾ? 6 ತಿಂಗಳು ವ್ಯಾರಂಟಿ ಇದ್ರೆ ಇದೆ ಸರ್. ಸೂಪರ್. ನೀವು ಇಲ್ಲೇನು ಫೋನ್ ತಗೋತಾ ಇದ್ದೀರಾ ಇಲ್ಲ ಫೋನ್ ಎಕ್ಸ್ಚೇಂಜಿಗೆ ಬಂದಿದ್ದೀರಾ? ಸೇಲ್ ಮಾಡೋದು. ವೆಲ್ಕಮ್ ಟು ಮಸಾಲಾ ಚಾಯ್ ಮೀಡಿಯಾ. ಇದು ನಾನು ನಿಮ್ಮ ವಿನಯ್ ಮಾತಾಡ್ತಿರೋದು. ಇವತ್ತಿನ ದಿನದಲ್ಲಿ ಒಂದೊತ್ತು ಊಟ ಬೇಕಾದರೂ ಬಿಟ್ಟಿದ್ಬಿಡ್ತೀವಿ, ಆದರೆ ಮೊಬೈಲ್ ಫೋನ್ ಬಿಟ್ಟು ಇವತ್ತು ಯಾರು ಇರ್ತಾರೆ ಹೇಳಿ? ಚಿಕ್ಕ ಹುಡುಗರಿಂದ ಹಿಡಿದು ವಯಸ್ಸಾದವ್ರ ಗಂಟನೂ ಮೊಬೈಲ್ ಫೋನ್ ಯೂಸ್ ಮಾಡ್ತಾರೆ. ಬನ್ನಿ, ಈ ಫೋನ್ ಇರೋ ಒಂದು ಶಾಪ್ನಲ್ಲಿ ಏನೆಲ್ಲ ನಿಮಗೆ ಬ್ರ್ಯಾಂಡ್ಸ್ ಇದೆ, ಯಾವ ಥರ ಪ್ರೈಸಿಂಗ್ ಇದೆ ಎಲ್ಲ ತಿಳಿಸ್ಕೊಡ್ತೀನಿ. ನಮಸ್ತೆ. ಹಾಯ್ ಸರ್. ನಾನು ಎಷ್ಟೋ ದಿನದಿಂದ ಕ್ಯಾಶಿಫೈ ಫೋನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಒಂದು ಆಸಕ್ತಿ ಇತ್ತು. ಈಗ ನಮ್ಮ ಚಾನೆಲ್ವರೆಗೂ ತಿಳಿಸೋ ಅಂತ ಒಂದು ಟೈಮ್ ಬಂದಿದೆ. ಹೇಳಿ. ಕ್ಯಾಶಿಫೈ ಬಂದುಬಿಟ್ಟು ರೀಫರ್ಬಿಶ್ ಫೋನ್ ಸೇಲ್ ಮಾಡ್ತಾರೆ ಸರ್. ಫಸ್ಟು ನಾವು ಬೈಬ್ಯಾಕ್ ತೊಗೊತಾ ಇದ್ದೀವಿ, ಎಕ್ಸ್ಚೇಂಜು. ಇವಾಗ ಕಸ್ಟಮರ್ಗೆ ನಾವು ಸೆಕೆಂಡ್ ಹ್ಯಾಂಡ್ ಫೋನ್ ಸೇಲ್ ಮಾಡ್ತೀವಿ. ಕಸ್ಟಮರ್ ಹತ್ರ ಹಳೆ ಫೋನ್ ಅವ್ರದ್ದು ಏನು ಯೂಸ್ ಮಾಡ್ತಾರೆ ಅದು ತೊಗೊತೀವಿ. ಇನ್ನೊಂದು ಏನಂದರೆ ಮೊಬೈಲ್ ರಿಪೇರ್ ನಮ್ಮ ಹತ್ರ ಇರಲಿಲ್ಲ, ಇವಾಗ ಮೊಬೈಲ್ ರಿಪೇರು ಸ್ಟಾರ್ಟ್ ಮಾಡಿದ್ದೀವಿ ಕಸ್ಟಮರ್ಗೆ. ಇನ್ನೊಂದು ಬೆನಿಫಿಟ್ ಏನಂದರೆ ನಿಮಗೆ ಮೊಬೈಲ್ ರಿಪೇರ್ ಕಸ್ಟಮರ್ ಮಾಡ್ತಾರೆ ಅಂದರೆ ಕಸ್ಟಮರ್ ಬೈ ಮಾಡಿದ್ರು 6 months ವ್ಯಾರಂಟಿ, ಕಸ್ಟಮರ್ ರಿಪೇರ್ ಮಾಡಿದ್ರು 6 months ವ್ಯಾರಂಟಿ. ಇನ್ ಫ್ರಂಟ್ ಆಫ್ ಕಸ್ಟಮರ್ಸೇ ವಿತಿನ್ 30 minutes ನೀವು ಯಾರೋ ಫೋನಲ್ಲಿ ಕಸ್ಟಮರ್ಗೆ ನಾವು ಡಿಸ್ಪ್ಲೇ ಆಗಲಿ ಬ್ಯಾಟ್ರಿ ಆಗಲಿ ಚೇಂಜ್ ಮಾಡಿಕೊಡ್ತೀವಿ. ಸೊ ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ಸ್ ಇದೆ? ಫಾಸ್ಟ್ ಮೂವಿಂಗ್ ನಮ್ಮ ಹತ್ರ ಬಂದುಬಿಟ್ಟು ಆ್ಯಪಲ್ ಇದೆ, OnePlus ಇದೆ. ಇವಾಗ ಕಂಪೇರ್ ಮಾಡಿ ನೀವು ಆ್ಯಂಡ್ರಾಯ್ಡ್ ಹೋಗ್ತೀರಾ, ನಮ್ಮ ಹತ್ರ ಎಲ್ಲ ಬ್ರ್ಯಾಂಡ್ಸ್ ಇದೆ ಆ್ಯಂಡ್ರಾಯ್ಡ್ನಲ್ಲಿ. OnePlus ಇದೆ, ಓಪೋ ಇದೆ, ವಿವೋ ಇದೆ, ರೆಡ್ಮಿ ಇದೆ, ಮೈಕ್ರೋಮ್ಯಾಕ್ಸ್ ಇದೆ. ಎಲ್ಲ ಬ್ರ್ಯಾಂಡ್ಸ್ ಫೋನ್ಸು ನಾವು ಸೇಲ್ ಮಾಡ್ತೀವಿ. ಕಸ್ಟಮರ್ ಇವಾಗ ಹೊಸ ಫೋನ್ ಪರ್ಚೇಸ್ ಮಾಡಿದ್ರು ನಮ್ಮ ಹತ್ರ ಪರ್ಚೇಸ್ ಮಾಡೋ 5-6 ಸಾವಿರ ಡಿಫ್ರೆಂಟ್ ಇರುತ್ತೆ. ರೀಫರ್ಬಿಶ್ ಹೋಗ್ತೀರಾ ಅಂದರೆ 50% ಡಿಫ್ರೆಂಟ್ ಬಂದೇ ಬರುತ್ತೆ ಕಸ್ಟಮರ್ಗೆ. ಇವಾಗ ನಿಮಗೆ ನೋಡಬೇಕಾದ್ರೆ ಎಲ್ಲ ಥರ ಮಾಡಲ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಕಸ್ಟಮರ್ಸ್ ಲೈಕ್ ಹೈಯರ್ ಎಂಡ್ ಹೋಗ್ತೀರಾ, ನಮ್ಮ ಹತ್ರ OnePlus 9 Pro ಇದೆ ಸರ್. ಇದು ಬಂದ್ಬಿಟ್ಟು ಮಾರ್ಕೆಟ್ ವ್ಯಾಲ್ಯೂ 65,000. ನಮ್ಮ ಹತ್ರ ಬರೀ 55,000ಗೆ ನಿಮಗೆ 12GB 256GB ಬರುತ್ತೆ. ವಿತ್ ಒರಿಜಿನಲ್ ಬಾಕ್ಸು, ಒರಿಜಿನಲ್ ಆಕ್ಸೆಸರೀಸು. ಇದು ಬಂದ್ಬಿಟ್ಟು ಸೂಪರ್ ಕಂಡೀಷನ್ ಬರುತ್ತೆ. ಇದರಲ್ಲಿ ನಿಮಗೆ OnePlus ವ್ಯಾರಂಟಿನೇ ಸಿಗುತ್ತೆ ಕಸ್ಟಮರ್ಗೆ. ಏನಾದ್ರು ಪ್ರಾಬ್ಲಮ್ ಆದರೆ ಡೈರೆಕ್ಟ್ OnePlus ಸ್ಟೋರ್ನಲ್ಲೇ ಕಸ್ಟಮರ್ ಹೋಗ್ಬಿಟ್ಟು ಏನಾದರೂ ಪ್ರಾಬ್ಲಮ್ ಆದರೆ ಅಲ್ಲೇ ಚೆಕ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಮಾಡಲ್ ಹೋಗ್ತೀರಾ ಅಂದರೆ OnePlus 8. ಇದು ಮಾರ್ಕೆಟ್ ವ್ಯಾಲ್ಯೂ ಬಂದುಬಿಟ್ಟು 49,000 ಇದೆ. ನಮ್ಮ ಹತ್ರ ಬರೀ 33,000ಗೆ ನಿಮಗೆ OnePlus 8 ಸಿಗುತ್ತೆ. ಎಲ್ಲ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಸರ್ ಫೋನ್ಸು, ನಾಟ್ ಇವನ್ ಸಿಂಗಲ್ ಸ್ಕ್ರ್ಯಾಚ್. ಹೌದು, ಹೊಸ ಫೋನ್ ನಾವು ಶೋರೂಮಿಂದ ಏನು ತೊಗೋತೀವಿ ಅದೇ ರೀತಿಯೇ ಇದೆ, ಒಂದೇ ಒಂದು ಸ್ಮಾಲ್ ಸ್ಕ್ರ್ಯಾಚಸ್ ಸಹ ಇಲ್ಲ. ಇನ್ನೊಂದು ರಿಯಲ್ಮಿ GT ಮಾಸ್ಟರ್ ಎಡಿಷನ್. ಇದು ಬಂದುಬಿಟ್ಟು ಹೊಸ ಫೋನ್ ಬಂದುಬಿಟ್ಟು ಆಲ್ಮೋಸ್ಟ್ 30,000 ಇದೆ. ನಮ್ಮ ಹತ್ರ ಬಂದುಬಿಟ್ಟು ಬರೀ 24,000ಗೆ ಸಿಗುತ್ತೆ. ನೆಗೋಷಿಯಬಲ್ ಇದೆ, ಮಾರ್ಕೊಡ್ತೀನಿ ಕಸ್ಟಮರ್ಸ್ಗೆ. ಓಕೆ. ಇನ್ನೊಂದು ನೀವು ಸ್ಯಾಮ್ಸಂಗಲ್ಲಿ ಹೋಗ್ತಾರೆ ಅಂದರೆ ಸ್ಯಾಮ್ಸಂಗ್ ನೋಟ್ 10 ಲೇಟು. ಕಸ್ಟಮರ್ ಸ್ಯಾಮ್ಸಂಗ್ ನೋಟ್ ಸೀರೀಸ್ ತೊಗೊಳ್ಳೋದೇ ಪೆನ್ಗೋಸ್ಕರ. ನೋಟ್ ಸೀರೀಸು ಇದಕ್ಕೆ ಬರೀ ನಿಮಗೆ 27,000ಗೆ ನಿಮಗೆ ಸ್ಯಾಮ್ಸಂಗ್ ನೋಟ್ 10 ಲೈಟ್ ಬರುತ್ತೆ. ಓಕೆ. ವಿತ್ ಒರಿಜಿನಲ್ ಬಾಕ್ಸ್ ಬರುತ್ತೆ, ವಿತ್ ಒರಿಜಿನಲ್ ಆಕ್ಸೆಸರೀಸು ಬರುತ್ತೆ. ಇನ್ನೊಂದು ಹೋಗ್ತೀರಾ ಅಂದರೆ ನಿಮಗೆ ಆಸೂಸ್. ಇವಾಗ ಜಾಸ್ತಿ ಹುಡುಗರು ಗೇಮಿಂಗ್ ಫೋನ್ ಬೇಕು ಅಂತಾರೆ. ಆಸೂಸ್ ಫೋನ್ ಬಂದುಬಿಟ್ಟು ಪಬ್ಜಿ ಲವರ್ಸ್ಗೆ ಬೆಸ್ಟ್ ಫೋನ್ ಇದು. ನಿಮಗೆ ಎಷ್ಟಾದ್ರೂ ಇದು ಮಾಡಿ ಗೇಮಿಂಗ್ ನಿಮಗೆ ಫೋನ್ ಹೀಟ್ ಆಗಲಿ ಹ್ಯಾಂಗ್ ಆಗಲಿ ಏನೂ ಬರೋಲ್ಲ. ಓಕೆ. ಏನು ಕೆಪಾಸಿಟಿ ಬಂದುಬಿಟ್ಟು ಇದು ಬಂದುಬಿಟ್ಟು 8GB RAM ಬರುತ್ತೆ, 256GB ಇಂಟರ್ನಲ್ ಸ್ಟೋರೇಜ್ ಬರುತ್ತೆ. ಹೊಸ ಫೋನ್ ಬಂದುಬಿಟ್ಟು 45,000. ನಮ್ಮ ಹತ್ರ ಬಂದುಬಿಟ್ಟು ಬರೀ ನಿಮಗೆ 36,000ಗೆ ಸಿಗುತ್ತೆ. ಸೊ ಈಗ ನಾವು ಒಂದು 50,000ಇಂದ 40-30ಗೆ ಬಂದ್ವಿ. ಇನ್ನೊಂದು ಹೋಗ್ತೀರಾ ಅಂದರೆ ನಿಮಗೆ ಲೈಕ್ ಐಫೋನ್ನಲ್ಲಿ ನಿಮಗೆ XR ಸರ್ ಲಾಂಚ್ ಆಗಿದ್ದು 35,000ಗೆ. ಬರೀ ಇವಾಗ ನಮ್ಮ ಹತ್ರ 27,000ಗೆ ನಿಮಗೆ ಐಫೋನ್ XR ಸಿಗುತ್ತೆ ವಿತ್ ವಿಂಡ್ ಕಂಡೀಷನು, ಒರಿಜಿನಲ್ ಬಾಕ್ಸ್ ಜೊತೆ ಸಿಗುತ್ತೆ. ಓಕೆ. ಸೊ ಕಲರ್ಸ್ ಏನಾದರೂ ಬೇಕು ಅಂದ್ರೆ ಆಪ್ಷನ್ಸ್ ಇದೆ ಸರ್. ಲಾಂಚ್ ಆಗಿದ್ದು 1 lakh rupees ಇತ್ತು ಐಫೋನ್ ಎಕ್ಸ್. ಬರೀ ನಮ್ಮ ಹತ್ರ ಬಂದ್ಬಿಟ್ಟು ಇವಾಗ 27,000ಗೆ ಐಫೋನ್ ಎಕ್ಸ್ ಸಿಗುತ್ತೆ. ಬಂದಂದ್ರೆ ಕಸ್ಟಮರ್ಗೆ 50 ಪೀಸ್ ಆದ್ರೂ ಸ್ಟಾಕ್ ಇದೆ. ಫೋನ್ ನೋಡೋದಕ್ಕೆ ಎಷ್ಟು ಬ್ರ್ಯಾಂಡ್ ನ್ಯೂ ಇದೆ ಸರ್ ನೋಡಿ ಇದು. ಇನ್ನೊಂದು ನೀವು ಬೇರೆ ಫೋನ್ಸ್ ಕಂಪೇರ್ ಮಾಡ್ತಾರೆ ಅಂದರೆ ಐಫೋನ್ ಎಕ್ಸ್ ಅಲ್ಲಿ ನಿಮಗೆ ಕ್ಯಾಮ್ರಾ ಕ್ಲಾರಿಟಿಗೆ ನೀವು ಅಮೌಂಟ್ ಕೊಡಬೇಕು. ಹೌದು. ಇನ್ನೊಂದೇನೆಂದರೆ ಡಿಸ್ಪ್ಲೇ ಬಂದು OLED ಡಿಸ್ಪ್ಲೇ, ಕ್ಯಾಮ್ರಾ ಕ್ಲಾರಿಟಿ, ಫೀಚರ್ಸು, ವೈರ್ಲೆಸ್ ಚಾರ್ಜಿಂಗ್ ಎಲ್ಲ ಕೊಟ್ಟಿದೆ. ಬರೀ ನಿಮಗೆ 24,000ಗೆ ಐಫೋನ್ SE ಬರುತ್ತೆ ಸರ್. ನಿಮಗೆ 64GB 128GB ಹೋಗ್ತಿರೋ ಅಂದರೆ 26,000 ಆಗುತ್ತೆ. ಯಾವ ಯೂಸ್ಡ್ ಅಂತಾನೆ ಹೇಳಿಕ್ ಬರಲ್ಲ, ಬ್ರ್ಯಾಂಡ್ ನ್ಯೂ ಕ್ವಾಲಿಟಿ ಬಾಕ್ಸ್ ಕಸ್ಟಮರ್ ಆರಾಮಾಗಿ ತೊಗೋಬೋದು. ಇನ್ನೊಂದು ಬಂದುಬಿಟ್ಟು OnePlusನಲ್ಲಿ ಹೋಗ್ತೀರಾ ಅಂದರೆ OnePlus ನಾಟ್ ಬರುತ್ತೆ ಕಸ್ಟಮರ್. ಓಕೆ. ಇದು ಬಂದುಬಿಟ್ಟು ಮಾರ್ಕೆಟ್ ವ್ಯಾಲ್ಯೂ ಬಂದುಬಿಟ್ಟು 28,000. ನಮ್ಮ ಹತ್ರ ಬಂದುಬಿಟ್ಟು ಬರೀ 23,000ಗೆ 12GB RAM 256GB ಸಿಗುತ್ತೆ. 5,000 ರೂಪೀಸ್ ಡೈರೆಕ್ಟ್ 5,000 to 6,000 ರೂಪೀಸ್ ಡಿಸ್ಕೌಂಟ್ ಬಂದೇ ಬರುತ್ತೆ ಸರ್. ಏನಾಗಿದೆ ಇದೆಲ್ಲ ಓಪನ್ ಬಾಕ್ಸ್ ಬಂದಿರುತ್ತೆ, ಕಸ್ಟಮರ್ಗೆ ಏನು ಕಣ್ಮುಚ್ಕೊಂಡು ತೊಗೊಂಡೋಗ್ಬೋದು. 6,000 ರೂಪೀಸ್ ಸೇವ್ ಆಗುತ್ತೆ. ಇನ್ನೊಂದೇಂದರೆ OnePlus ವ್ಯಾರಂಟಿನೇ ಬರುತ್ತೆ ನಿಮಗೆ. OLXನಲ್ಲಿ ಬಂದುಬಿಟ್ಟು ನಿಮಗೆ ಯಾರೂ ವ್ಯಾರಂಟಿ ಕೊಡೋಲ್ಲ. ಇವಾಗ ತೊಗೊಂಡೋಗ್ತೀರಾ ಅರ್ಧ ಗಂಟೆ ಅಂದ್ರೆ ಏನು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೋ ಏನೋ ಗೊತ್ತಿಲ್ಲ. ಅವ್ನು ಕೊಟ್ಟಿರೋನು ಎಲ್ಲಿರ್ತಾನೋ ಯಾರು ಗೊತ್ತೋ ನಿಮಗೆ. ಬಟ್ ಇಲ್ಲಿ ಯೂಶಲಿ ಏನಂದರೆ ಕ್ಯಾಶಿಫೈ ಅಂದರೆ ಕಸ್ಟಮರ್ಗೆ ಟ್ರಸ್ಟು ಅಷ್ಟೇ. ನಾನು ಏನು ತೊಗೊತಾ ಇದ್ದೀನಿ ನನಗೆ ಬಿಲ್ ಸಿಗ್ತಾ ಇದೆ, ವ್ಯಾರಂಟಿ ಎಂಡ್ ಆಫ್ ದಿ ಡೇ ವ್ಯಾರಂಟಿ. ಏನಾದರೂ ಪ್ರಾಬ್ಲಮ್ ಆದರೆ ಕಸ್ಟಮರ್ಗೆ ವ್ಯಾರಂಟಿ ಸಿಗುತ್ತೆ. ನಮ್ಮದೇ ಓನ್ ಬಾಕ್ಸ್ ಇದು.
ಇದು ಬಂದುಬಿಟ್ಟು ನಿಮಗೆ ಲಾಂಚ್ ಆಗಿದ್ದು 14,000. ನಮ್ಮ ಹತ್ರ ಬರೀ 8,500ಗೆ ನಿಮಗೆ ರೆಡ್ಮಿ ನೋಟ್ 7 Pro ಸಿಗುತ್ತೆ. ಸೊ ಈಗ ನಿಮ್ಮ ಹತ್ರ ತುಂಬಾ ಬ್ರ್ಯಾಂಡ್ಸ್ಗಳಿದೆ, ಒಳ್ಳೊಳ್ಳೆ ಫೋನ್ಸ್ನ ನೋಡಿದೆ ನಾನು, ಒಳ್ಳೆ ಕ್ವಾಲಿಟಿ ಇದೆ. ಸೊ ಏನು ಪ್ರೈಸಿಂಗ್ ಎಲ್ಲ ಯಾವ ಥರ ಸ್ಟಾರ್ಟಿಂಗ್ ಇದೆ? ಕಸ್ಟಮರ್ಸ್ಗೆ ಬಂದುಬಿಟ್ಟು ನಮ್ಮ ಹತ್ರ ಬಂದುಬಿಟ್ಟು 6,000 ಸ್ಟಾರ್ಟಿಂಗ್ ಇದೆ. ಯಾರು ಇವಾಗ ಹೊಸ ಫೋನ್ಗೆ ಇನ್ವೆಸ್ಟ್ ಮಾಡೋಕೆ ಆಗ್ತಾ ಇಲ್ಲ ಡ್ಯೂ ಟು ಇವಾಗ ಮಾರ್ಕೆಟ್ ಸಿಚುವೇಶನು, ಫೈನಾನ್ಷಿಯಲ್ ಇಶ್ಯೂಸು. ಅದಕ್ಕೆ ನಮ್ಮ ಹತ್ರ ರೆಡ್ಮಿ ಫೋನ್ಸ್ ಇದೆ. ಇವಾಗ ಸಪೋಸ್ ಒಂದು 8,000 ಹೋಗ್ತಿರಂದರೆ ರೆಡ್ಮಿ ನೋಟ್ 7 Pro ಸಿಗುತ್ತೆ, 4GB 64GB. ಇವಾಗ ನಾನೇ ಅದೇ ಹೊಸ ಫೋನ್ ನಾನು ಎಲ್ಲಾದರೂ ಪರ್ಚೇಸ್ ಮಾಡ್ತೀರಂದರೆ 7,000-8,000 ರೂಪಾಯಿಗೆ 4GB RAM ಸಿಗೋಲ್ಲ. ಇನ್ನೊಂದೇನೆಂದರೆ 2GB 3GB ಬರುತ್ತೆ. ಅದರಲ್ಲಿ ನಿಮಗೆ ಫೋನ್ ಝೂಮ್ ವಿಡಿಯೋ ಕಾಲು ಆಟೋಮೆಟಿಕ್ ಲ್ಯಾಗಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನೊಂದು ಇವಾಗ ನಮ್ಮ ಹತ್ರ ಇವಾಗ ಸ್ವಿಗ್ಗಿ, ಝೊಮೊಟೊ ಆಗಲಿ ಹುಡುಗರು ಡೆಲಿವರಿಗೆ ಅಂತ ಫೋನ್ ಬೇಕು ಅಂತ ಬರ್ತಾರೆ. ಬಟ್ ನಾನು ಏನು ಸಜೆಸ್ಟ್ ಮಾಡ್ತೀನಿ ನಮ್ಮ ಸ್ಟೋರಲ್ಲಿ ರೆಡ್ಮಿ ನೋಟ್ 7 Pro ಲೈಕ್ 8,000ನಲ್ಲಿ ಒಳ್ಳೆ ಬಜೆಟ್ ಫೋನ್. ಓಲಾ ಉಬರ್ ಅವ್ರು ಬರ್ತಾರೆ, ಸರ್ ರ್ಯಾಮ್ ಹೆಂಗೆ ಜಾಸ್ತಿ ಇರುತ್ತೆ, ಬುಕ್ಕಿಂಗ್ಸ್ ಬರುತ್ತೆ ಅಂತಾರೆ. ಬಟ್ ಇವಾಗ ಪಾಪ 10,000 ರೂಪಾಯಿ ಇವಾಗ ಹೊಸ ತೊಗೊತೀರಂದರೆ 10,000 ರೂಪಾಯಿಗೆ ಹೋಗ್ತಿರೋದು 3GB RAM ಸಿಗುತ್ತೆ, 4GB ಸಿಗೋಲ್ಲ. ಅದೇ ನಮ್ಮ ಹತ್ರ ಬಂದರೆ ನಿಮಗೆ 10,000 ನೀವು ಇನ್ವೆಸ್ಟ್ ಮಾಡ್ತಾ ಅಂದರೆ ಆಲ್ಮೋಸ್ಟ್ ನಿಮಗೆ 6GB RAM ಫೋನ್ ಸಿಗುತ್ತೆ. ಸೊ ಈಗ ಇಲ್ಲಿ ಬೈ ಮಾಡೋಕ್ಕೆ ಬಂದವ್ರ ಹತ್ರ ಕಂಪಲ್ಸರಿ ಬಿಲ್ ಇರಲೇಬೇಕಲ್ಲ? ಇವಾಗ ಕಸ್ಟಮರು ಸೇಲ್ ಮಾಡ್ತಾರಂದರೆ ಫೋನು, ಹೌದು, ಬಾಕ್ಸ್ ಇಲ್ಲ ಅಂದರೆ ಬಿಲ್ಲು. ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸು ಬಾಕ್ಸು ಬಿಲ್ ಇರಬೇಕು. ಕಸ್ಟಮರ್ನ ID ಪ್ರೂಫ್ ಇರಬೇಕು, ಲೈಕ್ ಆಧಾರು, DL. ಕಸ್ಟಮರ್ಗೆ ನಾವು ಬಿಲ್ ಪ್ರೊವೈಡ್ ಮಾಡಲೇ ಮಾಡ್ತೀವಿ. ವಿತೌಟ್ ಬಿಲ್ಲು ನಾವು ಕಸ್ಟಮರ್ಗೆ ಸೇಲ್ ಮಾಡೋಲ್ಲ. ಓಕೆ. ಸೊ ಈ ಎಕ್ಸ್ಚೇಂಜಿಂದ ಬಂದಿದ್ದು ಆನ್ಲೈನ್ ಥ್ರೂ ಕ್ಯಾಶ್ ಪೇಮೆಂಟ್ ಮಾಡ್ತೀರಾ ಇಲ್ಲ ಕ್ಯಾಶ್ ಥ್ರೂ? ಕಸ್ಟಮರ್ಗೆ ಬಂದುಬಿಟ್ಟು ಡೈರೆಕ್ಟು ಬ್ಯಾಂಕ್ ಟ್ರಾನ್ಸ್ಫರ್ ಆಗುತ್ತೆ. ಲೈಕ್ UPI ಪೇಮೆಂಟ್ಸ್ ಇದೆ, Paytm ಆಪ್ಷನ್ನು ಇದೆ. ಕಸ್ಟಮರ್ಗೆ ಅಕೌಂಟ್ ಡೀಟೇಲ್ ಇನ್ಸ್ಟೆಂಟ್ ನಿಮಗೆ ಆಗುತ್ತೆ. ಯೂಶಲಿ ಸೆಕೆಂಡ್ ಹ್ಯಾಂಡ್ ಫೋನ್ಗೆ ಯಾರು EMI ಆಪ್ಷನ್ಸ್ ಕೊಡಲ್ಲ. ಕ್ಯಾಶಿಫೈ ಒಂದೇ ಪ್ಲಾಟ್ಫಾರ್ಮು. ಕಸ್ಟಮರ್ ಡೆಬಿಟ್ ಕಾರ್ಡ್ EMI ಎಲಿಜಿಬಿಲಿಟಿ ಇಲ್ಲ ಅಂದರೆ ನಮ್ಮದೇ ಒಂದು ಜಸ್ಟ್ ಮನಿ ಅಂತ ಇದೆ. ಜಸ್ಟ್ ಮನಿನಲ್ಲಿ ಕಸ್ಟಮರ್ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಏನೇನು ಹಾಕಿದ್ರೆ ಆಟೋಮೆಟಿಕ್ ಲೋನ್ ಅಪ್ರೂವ್ ಆದರೂ ನಾವು ಇಲ್ಲಿ ಕೊಡ್ತೀವಿ. ಮಸಾಲಾ ಚಾಯ್ ಮೀಡಿಯಾ ಕಡೆಯಿಂದ ನೋಡ್ಕೊಂಡು ಬರೋರಿಗೆ ಬೆಸ್ಟ್ ಡಿಸ್ಕೌಂಟ್ಸ್ ಇರ್ಬೋದಿಲ್ಲ, ಏನು ಆಫರ್ಸ್ ಇದೆ ಅವರಿಗೆ? ಫೋನ್ ಪರ್ಚೇಸ್ ಮಾಡ್ತಾರೆ ಅಂದರೆ ಕಸ್ಟಮರ್ಸ್ಗೆ 3% ಡಿಸ್ಕೌಂಟ್ ಕೊಡ್ತೀನಿ. ಕಸ್ಟಮರ್ ಡಿಸ್ಕೌಂಟ್ ಬೇಡ, ನಮ್ಮ ಕಡೆಯಿಂದ ಇಯರ್ಫೋನ್ಸು ಕಾಂಪ್ಲಿಮೆಂಟರಿ ಗಿಫ್ಟ್ ಕೊಡ್ತಾರೆ. ಕಂಪ್ಯಾರಿಟಿವ್ಲಿ ಬೇರೆ ಸರ್ವಿಸ್ ಸೆಂಟರ್ಗೂ ನಿಮ್ಮ ಸರ್ವಿಸ್ ಸೆಂಟರ್ಗೂ ಏನು ಜನಕ್ಕೆ ಅಂದರೆ ಬೆನಿಫಿಟ್ಸ್ ಇಲ್ಲಿ? ಬಟ್ ನಮ್ಮ ಕ್ಯಾಶಿಫೈಲ್ ನಿಮ್ಗೆ ಏನಂದರೆ ಯಾವುದೇ ಒಂದು ಸ್ಕ್ರೀನ್ ಮೊಬೈಲ್ ಸ್ಕ್ರೀನ್ಸ್ನ ರಿಪ್ಲೇಸ್ಮೆಂಟ್ ಮಾಡಿದ್ರೆ ನಾವು ನಿಮಗೆ 6 months ವಾರಂಟಿ ಕೊಡ್ತೀವಿ ಕಸ್ಟಮರ್ಗೆ ನಾವು. ಪ್ಲಸ್ ಅಡಿಷ್ನಲ್ 1 more ಬೆನಿಫಿಟ್ 1 month ಬ್ರೇಕೇಜ್ ಪಾಲಿಸಿ ಕೊಡ್ತೀವಿ. ಆಸ್ ಆಫ್ ನಾವು ಎಲ್ಲ ಥರ ಬ್ರ್ಯಾಂಡ್ದು ಫೋನ್ಸ್ ರಿಪೇರ್ ಮಾಡ್ತಾ ಇದ್ದೀವಿ. ಸೊ ನಮ್ಮದು ಕ್ಯಾಶಿಫೈ ವೆಬ್ಸೈಟ್ ಕೂಡ ಇದೆ. ಸೊ ಕಸ್ಟಮರ್ ಕ್ಯಾನ್ ಬುಕ್, ಅವ್ರದ್ದು ಡೈರೆಕ್ಟ್ ಡೋರ್ ಸ್ಟೆಪ್ಪಿಂದ ನಾವು ಬುಕ್ ಮಾಡ್ಬೋದು ಸರ್ವಿಸ್ಗೆ. ಸೊ ನಮ್ಮ ಟೆಕ್ನಿಷಿಯನ್ಸ್ ಕಸ್ಟಮರ್ ಪ್ಲೇಸ್ಗೆ ಹೋಗ್ತಾರೆ, ಸರ್ವಿಸ್ ಮಾಡಿ ಕೊಡ್ತಾರೆ. ಸೊ ಪ್ರೈಸಿಂಗ್ ನಮ್ಮದು ಕಾಂಪಿಟೇಟಿವ್ ಪ್ರೈಸ್ ಇದೆ. ನಿಮ್ಮದು ಮಸಾಲಾ ಚಾಯ್ ಮೀಡಿಯಾ ಏನಿದೆ, ನಿಮ್ಮ ಕಡೆಯಿಂದ ಬರುವಂಥ ಯಾವುದೇ ಕಸ್ಟಮರ್ಸ್ಗೆ ನಾನು ಅಡಿಷ್ನಲ್ 5% ಒಂದು ಡಿಸ್ಕೌಂಟ್ ಕೂಡ ಮಾಡ್ಕೊಡ್ತೀನಿ. ಓನ್ಲಿ ಥಿಂಗ್ ಅವ್ರು ಬಂದು ನಾನು ಮಸಾಲಾ ಚಾಯ್ ವಿಡಿಯೋ ನೋಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ಬೇಕಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಫೋನ್ ತಗೋತಾರೆ ಸರ್. ಓಕೆ. ಹೆಂಗೆ ಗೊತ್ತಾಯಿತು ನಿಮಗೆ ಇಲ್ಲಿ ಕ್ಯಾಶಿಫೈ ಫೋನ್ಸ್ ಸಿಗುತ್ತೆ ಅಂತ? ಅಂದರೆ ಸರ್ ಇಲ್ಲೆಲ್ಲ ಜಾಸ್ತಿ ಜನ ಬರ್ತಾ ಇರ್ತಾರೆ, ತಗೋತಾ ಇರ್ತಾರೆ. ಅದಕ್ಕೆ ಹೊಸ ಫೋನ್ಗಳು 15 ರೇಟಿಗೆ ಸಿಗುತ್ತೆ ಅಂತ ನಾವು ತಗೋತಾ ಇದ್ವಿ. ಕ್ವಾಲಿಟಿ ಬೇರೆ ಚೆನ್ನಾಗಿರುತ್ತೆ, ಅದಕ್ಕೆ ತಗೋತಾ ಇದ್ವಿ ಸರ್ ಫೋನ್. ಸೂಪರ್. ಯಾವ ತೊಗೊಂಡ್ರಿ? ಯಾವ ಬ್ರ್ಯಾಂಡ್ ತೊಗೊಂಡ್ರಿ? ರೆಡ್ಮಿ ತೊಗೊಂಡಿದ್ವಿ ಸರ್. ಹೌದಾ? ಏನು ಕಾಸ್ಟ್ ರೇಂಜ್ ಏನಿತ್ತು? 8,000 ರುಪೀಸ್. ವರ್ತಿದೆ ಅನಿಸುತ್ತಾ ನಿಮಗೆ? ಹಾಂ ಸರ್, ಚೆನ್ನಾಗಿದೆ. ಈಗ ಅದೇ ಹೊಸ ತೊಗೊಂಡ್ರೆ ನೀವು ಶೋರೂಮಲ್ಲಿ ಎಷ್ಟಾಗ್ತಿತ್ತು? 16,000 15,000 ಆಗ್ಬೋದಿತ್ತು ಸರ್. ಓಕೆ. ಅರ್ಧ ರೇಟಲ್ಲಿ ಒಂದು ಹೊಸ ಮೊಬೈಲ್ ತಗೋತಾ ಇದ್ದೀರಾ? 6 ತಿಂಗಳು ವ್ಯಾರಂಟಿ ಬೇರೆ ಇದೆ ಸರ್. ಸೂಪರ್. ನೀವು ಇಲ್ಲೇನು ಫೋನ್ ತಗೋತಾ ಇದ್ದೀರಾ ಇಲ್ಲ ಫೋನ್ ಎಕ್ಸ್ಚೇಂಜಿಗೆ ಬಂದಿದ್ದೀರಾ? ಸೇಲ್ ಮಾಡೋದು. ಯಾವ ಫೋನ್ ಇದು? iPhone 11. ಬಿಲ್ಲು ಬಾಕ್ಸ್ ಎಲ್ಲ ಏನೇನು ಬಂದಿದೆ ಎಲ್ಲ ಇದೆ. ಎಷ್ಟಕ್ಕೆ ತೊಗೊಂಡಿದ್ರಿ ನೀವು ಅದು? 54,990. ಓಕೆ. ನಮ್ಮದೇ ಆ್ಯಪ್ ಇದು ಕ್ಯಾಶಿಫೈ. ಓಕೆ. ಸಪೋಸ್ ಇವ್ರು ಸೇಲ್ ಮಾಡೋಕ್ಕೆ ಬಂದರೆ iPhone 11 ಎಷ್ಟು GB ಸರ್ ಇದು? 128. 34,730 ಹೋಗುತ್ತೆ. ಇದ್ರ ಜೊತೆ ನಿಮಗೆ ಕ್ಯಾಮ್ರಾ, ವೈಫೈ ಎಲ್ಲ ವರ್ಕಿಂಗ್ ಇರುತ್ತೆ ಅಂತ ಕೊಟ್ಟಿರ್ತಾರೆ. ಓಕೆ. ವರ್ಕಿಂಗ್ ಇರುತ್ತೆ. ಅದು ಚಾರ್ಜರು, ಬಾಕ್ಸು, ಬಿಲ್ಲಿಲ್ಲ ಅಂದರೆ ತೊಗೊಳ್ಳಲ್ಲ. ಸಪೋಸ್ ಇವರು ಬಿಲೋ 3 months ಅಂದರೆ ನಿನ್ನೆ ತೊಗೊಂಡಿದ್ದಾರೆ. ಇವಾಗ ನಾನು ಬಿಲೋ 3 months ಅಂತಲೇ ಹಾಕಿದ್ರೆ ಆಲ್ಮೋಸ್ಟ್ 34,730 ಬರುತ್ತೆ. ಇದು ಎಕ್ಸಾಕ್ಟ್ ವ್ಯಾಲ್ಯೂ. ಓಕೆ. ಕಸ್ಟಮರ್ ಸೆಲ್ನು ಅಂತ ಕ್ಲಿಕ್ ಮಾಡಿದ್ರೆ ಕಸ್ಟಮರ್ಗೆ ಇನ್ಸ್ಟೆಂಟು ಬ್ಯಾಂಕ್ ಟ್ರಾನ್ಸ್ಫರ್ ಆಗುತ್ತೆ. ಹಲೋ ಸರ್, ಹೇಳಿ. ನಮ್ಮದು ಕ್ಯಾಶಿಫೈದು ಇಯರ್ಫೋನ್ಸ್ ಇದೆ ಮತ್ತು ನಾವು ಟೈ ಅಪ್ ಆಗಿದ್ದೀವಿ ಬೋಟ್ ಜೊತೆಯಲ್ಲಿ, JBL ಜೊತೆಯಲ್ಲಿ, ಇನ್ಫಿನಿಟಿದಲ್ಲಿ. ಓಕೆ. ನಮ್ಮದು ಬೋಟ್ ಇಯರ್ ಪಾಡ್ಸು ಸಿಗುತ್ತೆ ನಮ್ಮ ಹತ್ರ. ಏನಿದೆ ಪ್ರೈಸಿಂಗ್ ಎಲ್ಲ? ಇದು ಬೋಟ್ ಇಯರ್ ಡ್ರಾಪ್ಸ್ 138. ಇದು ಬಂದುಬಿಟ್ಟು ನಿಮಗೆ 1,300 ರುಪೀಸು. ಮತ್ತು ಅದು ಬಿಟ್ಟರೆ ನಿಮಗೆ ಬೋಟ್ ವಯರ್ದು ಇಯರ್ಫೋನ್ ಸಿಗುತ್ತೆ. ಓಕೆ. 399ಗೆ, ಜಸ್ಟ್ 399 ವಿತ್ 1 ಇಯರ್ ನಿಮಗೆ ವಾರಂಟಿ ಸಿಗುತ್ತೆ. ಬೋಟ್ ವಯರ್ದು 3.5 mm ಜಾಕ್ದು ಸಿಗುತ್ತೆ. ಓಕೆ. ಇದು ಬಂದುಬಿಟ್ಟು 699. ಅದು ಬಿಟ್ಟರೆ ನಿಮಗೆ ಬೋಟ್ ನೆಕ್ ಬ್ಯಾಂಡು ಸಿಗುತ್ತೆ. ಓಕೆ. 1,300 ಇದು ಕ್ಯಾಶಿಫೈದು ಇಯರ್ಫೋನ್ಸ್ ಇದೆ. ಕ್ಯಾಶಿಫೈ ಕೇಬಲ್ ಸಿಗುತ್ತೆ ನಿಮಗೆ, ಲೈಟ್ನಿಂಗು, ಮೈಕ್ರೋ, C ಪಿನ್ ಎಲ್ಲ ಸಿಗುತ್ತೆ ಸರ್.
ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿರೋ ಅಂಥದ್ದು ಒಂದು ಸಮುದ್ರದಲ್ಲಿ ಸಿಗೋ ಮೀನುಗಳ ಥರ ಅಷ್ಟು ಫೋನ್ಗಳಿದೆ ಇಲ್ಲಿ. ಎಲ್ಲ ಬ್ರ್ಯಾಂಡ್ಸ್ ಇದೆ, ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ. ನನಗಂತೂ ನೋಡಿ ಖುಷಿನೇ ಆಯಿತು. ಯಾವುದು ನೋಡಿದ್ರೆ ಅಂಥ ಸೆಕೆಂಡ್ ಹ್ಯಾಂಡ್ ಫೋನ್ ಅಂತಲೇ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿ ರಿಪಬ್ಲಿಷ್ ಮಾಡಿ ಇಟ್ಟಿದ್ದಾರೆ. ನಮ್ಮ ಚಾನಲ್ ಮಸಾಲಾ ಚಾಯ್ ಮೀಡಿಯಾ ಅಂತ ಹೇಳ್ಕೊಂಡು ಏನಾದರೂ ನೀವು ವಿಸಿಟ್ ಹಾಕಿದ್ರೆ ನಿಮ್ಗಳಿಗೆ ಅಡಿಷ್ನಲ್ ಡಿಸ್ಕೌಂಟು ಸಹ ಸಿಗುತ್ತೆ. ಸೊ ಇವ್ರ ಲೊಕೇಶನ್ ಡೀಟೇಲ್ಸು ಎಲ್ಲನೂ ನಮ್ಮ ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀವಿ, ಕಾಂಟ್ಯಾಕ್ಟ್ ನಂಬರ್ ಎಲ್ಲ. ಸೊ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.